ಕೃಷ್ಣಗಿರಿ ಜಿಲ್ಲೆ ತೆಂಕಣಿಕೋಟೆ ತಾಲೂಕು ಬಾಳೆಕಾಯಿ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು 80 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ತಲೆಯ ಮೇಲೆ ತೆಂಗಿನಕಾಯಿ ನಡೆಸುವ ಬೀರೆ ದೇವರುಗಳ ಜಾತ್ರಾ ಮಹೋತ್ಸವ ಹಾಗೂ ಕರಗದಮ್ಮ ಜಾತ್ರಾ ಮಹೋತ್ಸವ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನದ ಸನ್ನಿಧಿಯಲ್ಲಿ ವೀರಗಾಸೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಬಾಳೆಕಾಯಿಯ ಹೊಸಳ್ಳಿ ಗ್ರಾಮದ ಎಲ್ಲ ಜಾತಿ ಜನಾಂಗದವರು ಸೇರಿ ಬಹಳ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ದೇವಾಲಯಕ್ಕೆ ಹಾಗೂ ಪ್ರಮುಖ ಬೀದಿಗಳಿಗೆ ದೀಪಾಲಂಕಾರ ಮಾಡಿದ್ದನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಬನ್ನಿ ವೀಕ್ಷಕರೇ, ಈ ಜಾತ್ರೆಯ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಬಾಳೆಕಾಯಿ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು 1 ವರ್ಷದಿಂದ ನಾವು ಅನ್ಕೊಂಡಂಗೆ ಎಲ್ಲಾ ದೇವರುಗಳು ಪೂರ್ಣವಾಗಲಿ ಅಂತ ಅನ್ಕೊಂಡಿದ್ವಿ. ಈಗ ಎಲ್ಲ ಪೂರ್ಣವಾಯಿತು. ಹಾಗಾಗಿ 1 ವರ್ಷದಿಂದ ನಾವು ಊರ ಹಬ್ಬವನ್ನು ಆಚರಿಸಬೇಕಂತ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಹೇಳಿಕೊಂಡು ನಾವು ಇದುವರೆಗೂ ಮಾಡ್ಕೊ ಬಂದಿದ್ದ ಕಾರ್ಯಕ್ರಮಗಳೆಲ್ಲ ಮುಕ್ತಾಯವಾಗಿದೆ. ಅಷ್ಟು 9 ದಿನ ಊರಬ್ಬ ಮಾಡಬೇಕಂತ ಅನ್ಕೊಂಡಿದ್ದಾವಾಗ 9 ದಿನ ಹಿಂದಿನ ದಿವಸದಲ್ಲಿ ಆಲಕಂಬ ನೆಟ್ಟಿ ಆಲಕಂಬದ 9 ದಿನಕ್ಕೆ ಊರಬ್ಬವನ್ನು ಆಚರಿಸಿಕೊಂಡಿದ್ದೀವಿ. ನಿನ್ನೆ ದಿವಸ ಕುರುಬರ ಸಮಾಜದಿಂದ ಕುಲಬಾಂಧವರೆಲ್ಲರೂ ಸೇರಿ ನಮ್ಮ ತೆಂಗಿನಕಾಯಿ ಪವಾಡವನ್ನು ಹಾಗೂ ಗ್ರಾಮಸ್ಥರುಗಳಿಂದ ಗ್ರಾಮ ದೇವತೆಗಳಿಂದ ಪಲ್ಲಕ್ಕಿಯನ್ನು ಉತ್ಸವವನ್ನು ಮುಗಿಯಿತು. ಇವತ್ತು ಕರಗದಮ್ಮನವರ ಬಾಳೆಕಾಯಿ ಹೊಸಳ್ಳಿ ಗ್ರಾಮದಲ್ಲಿರುವ ಕರಗದಮ್ಮನವರ ಕರಗದ ಮಹೋತ್ಸವವನ್ನು ಇವತ್ತು ಏರ್ಪಡಿಸಲಾಗಿದ್ದೇವೆ. ಈಗ ಅದು ಕೂಡ ಕರಗದಮ್ಮನವರು ಕೂಡ ಯಾವ ತರ ಬಂತು ಅಂದ್ರೆ ನಮ್ಮ ಇತಿಹಾಸದಲ್ಲೇ ನಾವು ಅನ್ಕೊಂಡಿರ್ಲಿಲ್ಲ. ಎಲ್ಲಾ ಊರುಗಳಲ್ಲೂ 12 ಗಂಟೆ 1 ಗಂಟೆ 3 ಗಂಟೆ ಅಂತ ಇದು ಬರ್ತಾ ಇದೆ. ಆದ್ರೆ ನಮ್ಮ ಕರಗದಮ್ಮನವರು ಒಂದು 10 ಗಂಟೆ ಒಳಗಡೆ ನಮ್ಮ ಊರಿನ ಗ್ರಾಮಸ್ಥರು ಇದೆಲ್ಲ ನೋಡಿ ಖುಷಿ ನೋಡಿ ಅಮ್ಮ 10-10:30 ಒಳಗಡೆ ಈಚೆ ಬಂದು ಎಲ್ಲ ಮೆರವಣಿಗೆಯನ್ನು ಹೋಗಿದೆ. ಆಗ ನಾವು ಮುಂದಿನ ಕಾರ್ಯಗಳು ಯಾರ್ಯಾರು ಮನೆಗಳಲ್ಲಿ ಡಿಸ್ಟಿಮರಿ ಹೊಡೆದಾದ ಮೇಲೆ ನಮ್ಮ ಕೆಲವೊಂದು ಮನೆಗಳಲ್ಲಿ ಯಾರು ಅರಿಕೆ ಮಾಡಿಕೊಂಡಿದ್ರು ಅವರು ಕೂಡ ಕರಗದಮ್ಮನಿಗೆ ಹಾರವನ್ನು ಕೊಟ್ಟಿದ್ದಾಯ್ತು. ಹಾಗೆ ಆವಲಗಂಗಮ್ಮನಿಗೂ ಆಯ್ತು, ಸೊಲೋರಮ್ಮನಿಗೂ ಆಯ್ತು. ಹಾಗೂ ನೆಕ್ಸ್ಟ್ ನಮ್ಮ ಊರಿನ ಗ್ರಾಮ ದೇವತೆ ಮಾರಿಯಮ್ಮ ಅವರಿಗೂ ಅವ್ರಿಗೂ ಆಯ್ತಾ ಇದೆ. ಹಾಗಾಗಿ ಊರನ್ನು ಸುರಕ್ಷವಾಗಿ ಇಟ್ಟುಕೊಳ್ಳಿ ಅಂದ್ಬಿಟ್ಟು ಕೇಳ್ಕೊಂತ ಇದೀವಿ ಸರ್. ಇದು ಬಾಳೆಕಾಯಿ ಹೊಸಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು ಇದು ಆನೇಕಲ್ ಹತ್ರ ಬಾರ್ಡರ್ಲ್ಲಿರೋದು. ಇಲ್ಲೆಲ್ಲ ಕನ್ನಡ ತೆಲುಗು ಮಾತಾಡೋ ಜನನೇ 100% ಇರೋದು. ಇದು ನಮ್ಮ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಮಾಡಿ ಒಂದು ಗ್ರಾಮೋತ್ಸವ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು 5-6 ವರ್ಷದಿಂದ ನಾವು ಹಳ್ಳಿ ಜನ ಎಲ್ಲ ಸೇರಿ ಒಂದು ಪ್ರಯತ್ನದಲ್ಲಿದ್ರಿ. ನಮ್ಮ ಪ್ರಯತ್ನ ಸಲುವಾಗಿ ಈ ವರ್ಷದಲ್ಲಿ ಎಲ್ಲ ದೇವತೆಗಳ ಗ್ರಾಮ ದೇವತೆಗಳ ಪೂಜೆ ಮಾಡಿ ಊರಬ್ಬ ಜಾತ್ರೆ ತರ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಎಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಜನಾಂಗದಲ್ಲಿ ನಮ್ಮ ಗ್ರಾಮಸ್ಥರಿಗೆ ನೆಲ್ಲ ಒಳ್ಳೆ ಮಳೆ ಬೆಳೆ ಆಗಲಿ, ಗ್ರಾಮ ಅಭಿವೃದ್ಧಿ ಆಗಲಿ, ಜನ ಎಲ್ಲ ಸಂತೋಷವಾಗಿರ್ಲಿ, ದೇಶ ಸಂತೋಷವಾಗಿರ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಒಂದು 6 ತಿಂಗಳಿಂದ ಎಲ್ಲ 1 ವರ್ಷದಿಂದ ಪ್ರಯತ್ನ ಮಾಡಿ ಎಲ್ಲ ಅನುಕೂಲವಾಗಿ ಅನುಕರಣೆ ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲ ಏರ್ಪಾಟ್ ಮಾಡಿಕೊಂಡು ಈ ಡೇಟ್ ಅನ್ನು ನಾವು ಎಲೆಕ್ಷನ್ ತಿರ್ಬೇಕಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಇವಾಗ ಈ ಡೇಟ್ ನಲ್ಲಿ 29, 30, 1ನೇ ತಾರೀಕು ಅಂತ ಹೇಳಿ ಕಾರ್ಯಕ್ರಮ ಮಾಡ್ಕೊಂಡು 3 ದಿವಸದಿಂದ ನಿನ್ನೆ ಕಾರ್ಯಕ್ರಮ ಬಂದು ವೀರಗಾಸೆ ಕಾರ್ಯಕ್ರಮ ಇತ್ತು, ಅಗ್ನಿಗುಂಡ ಆಯ್ತು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಒಂದು 20 ದೇವರು ಕುಲದೇವರು ಊರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕುಲದೇವತೆ ಇರ್ತದೆ. ಆ ಕುಲದೇವರುಗಳನ್ನ ತಗೊಬಂದು ಪಲ್ಲಕ್ಕಿ ಉತ್ಸವ ಮಾಡಿ ದೇವರು ಒಲ್ವೆಟ್ಟರ್ ಅನ್ನೋದಿರ್ತದೆ ಅಲ್ಲಿ ಗ್ರಾಮದಲ್ಲಿ, ಅಲ್ಲಿಗೆ ತಗೊಂಡೋಗಿ ಅಭಿಷೇಕ ಮಾಡಿಸ್ಕೊಂಡು ದೇವರುಗಳೆಲ್ಲ ತಗೊಬಂದು ಇಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಪಲ್ಲಕ್ಕಿ ಉತ್ಸವ ಕುರುಬರು ಕಾಯಿ ಹೊಡೆಯೋದನ್ನೋ ಉತ್ಸವ ದೇವ್ರಿಗೆ ಇರ್ತದೆ. ಅದು 15 ದೇವ್ರು ಬಂದಿತ್ತು. ಕಾಯಿ ಹೊಡಿಗೆ ನಡೀತಾ ಇದೆ. ತಲೆ ಮೇಲೆ
ಕಾರ್ಯಕ್ರಮ, ಆ ಕಾರ್ಯಕ್ರಮ ಮುಗಿಸ್ತಾರೆ. ಮತ್ತೆ ಕುಡಿಯೋರು ಅಭಿವೃದ್ಧಿ ಇದು ಡ್ರಾಮಾ ತರ ಇದ್ ಮಾಡ್ಕೊಂಡು ಪಲ್ಲಕ್ಕಿ ಉತ್ಸವ ಕುಲದೇವರಿಗೆ ಎಲ್ಲಾ ಪೂಜಾ ಅನುಕೂಲವಾಗಿ ಎಲ್ಲಾ ದೇವರುಗಳಿಗೆ ಪೂಜೆ ಮಾಡಿ ಮುಗಿಸಿದ್ದೀರಿ. 3 ದಿವಸದಿಂದ ನಡೀತಾ ಇರೋ ನಮ್ಮ ಬಲಗ ಹೊಸಳ್ಳಿ ಗ್ರಾಮಸ್ಥರು ಎಲ್ಲ ಊರು ಒಗ್ಗಟ್ಟಾಗಿ ನಮ್ಮ ಗ್ರಾಮ ದೇವತೆಗಳನ್ನೆಲ್ಲ ಬೇರೆ ಅವರವ್ರ ಸ್ವಂತ ಮನೆ ದೇವರುಗಳನ್ನೆಲ್ಲ ತಗೊಂಡ್ಬಂದು ಊರಲ್ಲಿ ನಡೆಸ್ಬೇಕು, ಪಲ್ಲಕ್ಕಿ ಈಗಲೂ ಊರ ಹಬ್ಬ ಮಾಡ್ಬೇಕು ಅಂತ ತುಂಬಾ ವರ್ಷದ ಕನಸು. ತುಂಬಾ ನಮ್ಗೆ ಗೊತ್ತಿದ್ದಾಗ ಅವರು ನಮ್ಮ ಊರು ಅಲ್ಲಿ ಇವತ್ತು ಗಂಟ ಊರ ಹಬ್ಬ ನಡೀಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನ ಯಶಸ್ವಿಯಾಗಿ ನಡೆಸಿ ಇವತ್ತು ಊರ ಹಬ್ಬ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದು ತುಂಬಾ ಸಂತೋಷ. ಪ್ರಶಾಂತ್ ಇಲ್ಲಿ ಬಂದ್ಬಿಟ್ಟು ಊರ ಹಬ್ಬ ಮಾಡ್ತಾ ಇದ್ದೀವಿ. ನಾವು ಈ 80 ವರ್ಷದಿಂದ ಈ ತರ ಮಾಡಿರ್ಲಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಮಾಡ್ಬೇಕು ಅಂತ ಹಿಂಗೆ ಬರ್ತಾ ಇದ್ರು. ಯಾರ ಕೈಗೂ ಮಾಡಕ್ ಆಗ್ಲಿಲ್ಲ. ಈ ರೀತಿಯಾಗಿ ನಾವು ಈ ವರ್ಷ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಎಲ್ಲ ರೈತರೆಲ್ಲ ಸೇರಿ, ಎಲ್ಲ ಊರ್ ಜನ ಎಲ್ಲ ಸೇರಿ ಮಾಡ್ಬೇಕು ಅಂತ ಒಂದು ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮೂರಲ್ಲಿ ಸುಮಾರು ಒಂದು 10 ದೇವಸ್ಥಾನಗಳು ರೆಡಿ ಮಾಡಿದ್ದೀವಿ. ಕಾಶಿ ವಿಶ್ವನಾಥ, ಆಂಜನೇಯ ಸ್ವಾಮಿ, ಸವಾರಮ್ಮ, ಸಲ್ಲಾಪುರಮ್ಮ, ಕರಗದಮ್ಮ, ಮಾರಮ್ಮ ಎಲ್ಲಾ ದೇವಸ್ಥಾನಗಳು ನಾವು ಊರವರು ಎಲ್ಲ ಸೇರಿ, ಎಲ್ಲ ಗ್ರಾಮಸ್ಥರು ಸೇರಿ ದೇವಸ್ಥಾನಗಳು ರೆಡಿ ಮಾಡಿ ಈ ಪ್ರಪಂಚದಲ್ಲಿ ಮಳೆ ಬೀಳ್ಬೇಕು, ಬೆಳೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಬೇಡ್ಕೊಂಡು ಎಲ್ಲಾ ರೀತಿಯಾಗಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಊರ ಹಬ್ಬ ಗ್ರಾಂಡಾಗಿ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ವರ್ಷ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜನರಲ್ಲಿ ನಾನು ಕೇಳ್ಕೊಂಡು ಎಲ್ಲ ಮನವಿ ಮಾಡ್ಕೊಂತಾ ಇದ್ದೀನಿ. ಎಲ್ಲಾ ಪ್ರಜೆಗಳ ಜನಗಳಿಂದ ನಮ್ಗೆ ಒಳ್ಳೇದಾಗ್ಬೇಕು, ದೇವರಿಂದ ಒಳ್ಳೇದಾಗ್ಬೇಕು. ಯಾರು ಏನು ತೊಂದರೆ ಆಗ್ದಿರ ಇದೇ ಮತ್ತೆ ನಾವು ಒಂದು ವರ್ಷ ಆಗ್ಲಿ, 5 ವರ್ಷಕ್ಕಾಗ್ಲಿ, ಎಲ್ಲ 8 ವರ್ಷಕ್ಕಾಗ್ಲಿ ಈ ತರ ನಾವು ಮತ್ತೆ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದ್ದೀವಿ. ಈ ಕಡೆ ಪೂಜೆ ಮಾಡ್ತಾವ್ರೆ. ಅವ್ರು ಯಾಕೆ ಕೊಡ್ತಾರಮ್ಮ? ನಮ್ಮ ಗ್ರಾಮಕ್ಕೆ ಏನು ಕೊಡ್ತಾರೆ ಅಂತ ಎಲ್ರಿಗೂ ನಮಸ್ಕಾರ. ಬಾಳೆಕಾಯಿ ಹಬ್ಬ ಗ್ರಾಮದಲ್ಲಿ ಊರ ಹಬ್ಬ ನಡೀತೈತೆ. ಚೆನ್ನಾಗಾಗಿ ನಾಳೆ ಮಟನ್ ಪ್ರೋಗ್ರಾಮ್ ಮತ್ತೆ ಎಲ್ರೂ ಬರ್ಬೇಕು. ಶುಭಾಕಾಂಕ್ಷೆಗಳು.